ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ರು ಕೇಳಿಸ್ಕೊಳ್ಳಿ, ಇವತ್ ನಮಗ್ ಕೊಟ್ಟಿರೋ ಟಾರ್ಗೆಟ್ ನಾವು ಮಿಸ್ ಮಾಡದೆ ರೀಚ್ ಆಗ್ಬೇಕು. ಅಕಸ್ಮಾತ್ ನಾವು ಫೇಲ್ ಆದ್ರೆ ಆಮೇಲೆ ಬಾಸ್ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ನಾವು ದ್ರೋಹ ಮಾಡ್ದಂಗಾಗುತ್ತೆ. ಮೈನವ್ರೆ, ನೀವಂತೂ ಇವತ್ತು ರೆಸ್ಟ್ ಮಾಡೋ ಹಾಗೆ ಇಲ್ಲ. ಎಲ್ರಿಗೂ ಕರೆಕ್ಟ್ ಆಗಿ ಕರೆಕ್ಟ್ ಟೈಮ್ಗೆ ನೀವು ಪೀಸ್ಗಳನ್ನ ತಲುಪಿಸ್ಬೇಕು. ಕೆಲ್ಸ ನಿಲ್ಲೇಬಾರ್ದು, ಸರಿನಾ? ಇಲ್ಲ ಆತರ ಆಗಲ್ಲ, ನಾನ್ ಸರಿಯಾಗಿ ಕೊಡ್ತೀನಿ. ಹಾ, ಮತ್ತೆ ದಯವಿಟ್ಟು ಎಲ್ರು ಕೇಳಿಸ್ಕೊಳ್ಳಿ, ಇವತ್ತು ಈ ಕೆಲ್ಸ ನಂದು ಆ ಕೆಲ್ಸ ಮಾಡಲ್ಲ ಅಂತ ಹಠ ಮಾಡೋ ಹಾಗಿಲ್ಲ. ಎಲ್ರು ಎಲ್ಲಾ ಕೆಲ್ಸನೂ ಮಾಡ್ಬೇಕು, ಟಾರ್ಗೆಟ್ ಫಸ್ಟ್ ರೀಚ್ ಆಗ್ಬೇಕು, ಸರಿನಾ? ಹೌದೌದು, ಮಾಡೋಣ. ಮೈನವ್ರೆ, ಯಾಕೆ ಬೇಜಾರಲ್ಲಿದ್ದೀರಾ? ಓ, ಸಂಡೇ ಕೆಲ್ಸ ಮಾಡ್ತಿದ್ದೀರಾ ಅಂತನಾ? ಅಯ್ಯೋ, ಕೆಲ್ಸ ಜಾಸ್ತಿ ಆಯ್ತು ಅಂತನಾ? ಇಲ್ಲ ಆತರ ಅಲ್ಲ. ನಾನು ಟೈಲರಿಂಗ್ ಕಲ್ತಿದ್ರೆ ನಿಮ್ ಜೊತೆ ನಾನು ಕೆಲ್ಸ ಮಾಡ್ತಿದ್ನ, ಆಗ ಬೇಗ ಕೆಲ್ಸ ಎಲ್ಲ ಆಗೋಗಿರೋದು, ಅದಕ್ಕೆ. ಅಯ್ಯೋ, ಹಿಂದಲ್ಲ ನಾಳೆ ನೀವ್ ಕೆಲ್ಸ ಮಾಡೇ ಮಾಡ್ತೀರಾ. ಇವತ್ತು ಈ ಚಿಕ್ಕ ಕೆಲ್ಸ ದೊಡ್ಡ ಕೆಲ್ಸ ಅಂತ ಇಲ್ಲ ರೀ. ನೀವ್ ಹೆಲ್ಪ್ ಮಾಡಿದ್ರೆ ನಮ್ ಕೆಲ್ಸ ಬೇಗ ಆಗುತ್ತೆ. ಮತ್ತೆ ನೋಡಿ, ನಾವು ಕಂಪನಿಗೆ ಎಷ್ಟು ನಿಯತ್ತಾಗಿರ್ತೀವಿ ಅಂತ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಅದನ್ನ ನಾವು ಮಿಸ್ ಮಾಡಬಾರ್ದು ಅಲ್ವಾ? ಮತ್ತೆ ಭಾನು ಸರ್ ನಾವು ಲಂಚ್ಗಿಂತ ಮುಂಚೆ ಅರ್ಧಕ್ಕಿಂತ ಕೆಲಸ ಜಾಸ್ತಿ ಮುಗಿಸಿದ್ರೆ ಅವರೊಂದು ಲಂಚ್ ಪಾರ್ಟಿ ಕೊಡಿಸ್ತಾರಂತೆ. ಯಾಕೆ ಭಾನು ಸರ್ ಕೊಡ್ಸಲ್ವಾ? ಖಂಡಿತ ಕೊಡಿಸ್ತಾರೆ. ಕೊಡಿಸ್ಲೇಬೇಕು. ಯಾಕೆ ಹೇಳಿ? ಅವ್ರು ಸೂಪರ್ವೈಸರ್ ಅಲ್ವಾ, ಕೊಡಿಸ್ತಾರೆ ಬಿಡಿ. ಅಲ್ವಾ ಭಾನುವ್ರೆ? ನನ್ಗೇನೋ ಅವ್ರ ಪಾರ್ಟಿ ಕೊಡಿಸ್ತಾರೆ ಅಂತ ನಂಬಿಕೆ ಇದೆಯಪ್ಪ. ಆದ್ರೆ ನೀವುಗಳ ಟಾರ್ಗೆಟ್ ರೀಚ್ ಆಗ್ತಿರೋ ಅನ್ನೋ ನಂಬಿಕೆ ನನ್ಗಂತೂ ಇಲ್ಲ. ಇವತ್ತಿನ ಟಾರ್ಗೆಟ್ ಎಷ್ಟಿದೆ ಅಂತ ಗೊತ್ತಾ ನಿಮ್ಗೆ? ಇರೋ ಟಾರ್ಗೆಟ್ನ ಮಧ್ಯಾಹ್ನದೊಳಗೆ ಅರ್ಧ ಇರ್ಲಿ, ಸಂಜೆ ಒಳಗೆ ರೀಚ್ ಆಗ್ತಿರೋ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಸರ್, ಖಂಡಿತವಾಗ್ಲೂ ಕರೆಕ್ಟ್ ಟೈಮ್ಗೆ ನಾವು ಕೆಲಸ ಮುಗಿಸ್ತೀವಿ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಸರ್. ಕೆಲ್ಸ ಮಾಡಿದ್ಮೇಲೆ ನೀವೇ ನೋಡ್ತೀರಾ ಬಿಡಿ ಸರ್. ನೋಡ್ತೀನಿ ನೋಡೋದಕ್ ತಾನೆ ನಾನಿರೋದು. ನಿಮ್ಗೆಲ್ಲ ಇನ್ನೂ ಒಂದು ಖುಷಿ ವಿಷಯ ಇದೆ. ಶತಾಯ ಗತಾಯ ಟಾರ್ಗೆಟ್ ರೀಚ್ ಆಗದೆ ಯಾರು ಮನೆಗೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ಟಾರ್ಗೆಟ್ ಕಂಪ್ಲೀಟ್ ಆಗದೆ ಡೀಲರ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮೆಟೀರಿಯಲ್ ಸಪ್ಲೈ ಮಾಡಕ್ ಆಗಲ್ಲ. ಟಾರ್ಗೆಟ್ ಕಂಪ್ಲೀಟ್ ಆಗಬೇಕು. ಡೀಲರ್ಗೆ ಮೆಟೀರಿಯಲ್ ಆನ್ ಟೈಮ್ ರೀಚ್ ಆಗಬೇಕು. ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಆರ್ಡ್ರು ನಮಗ್ ಕ್ಯಾನ್ಸಲ್ ಆಗೋಗುತ್ತೆ. ಸೊಸೈಟಿಲಿ ನಮ್ಮ ಕಂಪ್ನಿ ಬಗ್ಗೆ ಬ್ಯಾಡ್ ಒಪಿನಿಯನ್ ಶುರುವಾಗುತ್ತೆ. ಒನ್ ಫೈನ್ ಡೇ ನಮ್ಮ ಕಂಪ್ನಿನೂ ಕ್ಲೋಸ್ ಆಗೋಗುತ್ತೆ. ಆಮೇಲೆ ನೀವುಗಳು ಮಣ್ಣು ತಿನ್ಬೇಕಾಗತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ಕೆಲಸ ಮಾಡಿ. ಅರೆ, ಯಾಕೆಲ್ರು ಶಾಕ್ ಆಗಿದ್ದೀರಾ? ನಿಮ್ಗೆಲ್ಲ ಕೆಲಸ ಆಗಲ್ಲ ಅಂತ ಹೇಳ್ದವ್ರ ಮುಂದೆ ಮಾಡಿ ತೋರ್ಸತ್ತಾನೆ ಸಾಧನೆ. ಛಲ ಇದ್ಮೇಲೆ ಭಯ ಯಾಕೆ? ನೀವೆಲ್ಲರೂ ಕೆಲಸ ಮಾಡ್ತಿರೋ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದ್ರೆ ಕೆಲಸ ಶುರು ಮಾಡಿ, ಟಾರ್ಗೆಟ್ ರೀಚ್ ಮಾಡಿ. ಇವತ್ತು ನಾನು ಸೂಪರ್ವೈಸರ್ ಆಗಿರಲ್ಲ. ಹಾ, ಧ್ರುವ ಹೇಳ್ದಾಗೆ ನಾನು ನಿಮ್ಮಲ್ಲೊಬ್ಬ ಆಗಿರ್ತೀನಿ. ಮೈನಿಂಗ್ ಒಬ್ಬಳಿಗೆ ಎಲ್ರಿಗೂ ಬಟ್ಟೆ ಸಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಅವಳ ಜೊತೆ ನಾನು ಸೇರ್ಕೋತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಇವತ್ತು ನಮ್ಮ ಸ್ಟ್ರೆಂತ್ ಏನು ಅಂತ ನಾವು ಪ್ರೂವ್ ಮಾಡಿ ತೋರ್ಸೋಣ. ಎಂಪ್ಲಾಯೀಸ್ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿದ್ರೆ ಏನ್ ಮಾಡಕ್ ಸಾಧ್ಯ ಅನ್ನೋದನ್ನ ಈ ಕಂಪ್ನಿಗೆ ತೋರ್ಸೋಣ. ಏನಂತೀರಾ? ಅಯ್ಯೋ ಬೇಡ ಸರ್, ಇನ್ನೂ 20 ಜನ ಇರ್ಲಿ, ನಾನೇ ಪೀಸಿಡಿಲ್ಲ ಕೊಡ್ತೀನಿ. ನೀವೇನ್ ತೊಂದ್ರೆ ತಗೋಬೇಡಿ, 1 ನಿಮಿಷನೂ ತಡ ಮಾಡಕ್ಕಿಲ್ಲ, ಹಾಕೊಡ್ತೀನಿ. ಹೌದು ಸರ್,
ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವೇ ಎಲ್ಲ ಕೆಲಸ ಮಾಡ್ತೀವಿ. ಹಾ. ಅಷ್ಟರಲ್ಲೂ ಕೆಲಸ ಕಡಿಮೆ ಆದ್ರೆ ನೀವ್ ಬಂದ್ ಕೈ ಜೋಡಿಸಿ. ಓಕೆ, ಮತ್ ಬೇಗ ಕೆಲಸ ಶುರು ಮಾಡಿ. ನಾವ್ ಈ ಕಂಪ್ನಿಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದೀವಿ ಸರ್, ಆದ್ರೆ ಬಾಲರಾಜ್ ಸರ್ಗೆ ನಮ್ ಕೆಪಾಸಿಟಿ ಏನು ಅಂತಾನೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಇವತ್ ಸಂಜೆ ನಾವು ಮನೆಗ್ ಹೋಗ್ತೀವಿ. ಅದನ್ ತಡೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇದನ್ನ ಮನ್ಸಲ್ಲಿ ಇಟ್ಕೊಂಡೆ ಕೆಲಸ ಮಾಡೋಣ. ಅಂದ್ರೆ ನನ್ನರ್ಥ ಅರ್ಧಕ್ಕೆ ಕೆಲಸ ಬಿಟ್ಟು ಹೋಗೋಣ ಅಂತಲ್ಲ. ಅದೆಷ್ಟೊತ್ತೇ ಆಗ್ಲಿ, ಅದೆಷ್ಟೇ ಕೆಲಸ ಇರ್ಲಿ, ಅದನ್ನ ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ. ಪುಷ್ಪಕ್ ಸರ್ ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ, ನಮ್ಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ, ಮಾಡ್ತಿದ್ದಾರೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇವತ್ ನಾವು ಕೆಲ್ಸನ ಮುಗಿಸ್ಲೇಬೇಕು, ಸರಿನಾ? ಎಸ್, ಅದು ಮಾತಂದ್ರೆ. ಇನ್ಯಾಕ್ ತಡ, ಬನ್ನಿ ನಮ್ ಕೆಲ್ಸನ ಶುರು ಬನ್ನಿ, ಬನ್ನಿ, ಹೋಗೋಣ. ಬನ್ನಿ 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 ಬನ್ನಿ. ನಡೀರಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ, ವಾನರ ಸೈನ್ಯವ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನೋಡಿ, ಪ್ಯಾಕಿಂಗ್ ಎಲ್ಲ ಪಟ ಪಟ ಅಂತ ಆಗ್ಬೇಕು. ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರ್ದು. ನೀವೇನು ಯೋಚನೆ ಮಾಡಿ ಬಾಸ್, ನೀವು ಅನ್ಕೊಳ್ಳೋಕ್ಕಿಂತ 10 ನಿಮಿಷದ ಮುಂಚೆನೆ ಮುಗಿಸ್ತೀವಿ. ಗುಡ್. ಆದ್ರೆ ಯಾರಿಗೂ ಡೌಟ್ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಓಕೆ ಬಾಸ್. ಸಂಜೆ ಒಳಗೆ ವ್ಯಾನ್ ರೆಡಿ ಇರುತ್ತೆ, ಎಲ್ಲ ಲೋಡ್ ಮಾಡ್ಬಿಡಿ. ಓಕೆ ಬಾಸ್. ಬಾಸ್, ಯಾರಿಂದ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ನೋ, ಚಾನ್ಸೇ ಇಲ್ಲ. ಓಕೆ ಬಾಸ್. ಆ ಥರ ಏನಾರು ಆದ್ರೆ ಅರವಿಂದ್ ಸರ್ ಕಡೆಯವರು ಅಂತ ಹೇಳಿ. ಓಕೆ ಬಾಸ್. ಹಲೋ. ಏನ್ ಬ್ರದರ್, ಎಲ್ಲ ಇವತ್ತೇ ಮುಗಿಯುತ್ತೆ ಅಲ್ಲ? ಡೌಟೇ ಇಲ್ಲ. ಅದಕ್ಕೆ ಈಗಷ್ಟೇ ಹುಡುಗರು ಬಂದಿದ್ದಾರೆ, ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಎಲ್ಲ ಪಕ್ಕ ಪ್ಲಾನ್ ಪ್ರಕಾರನೇ ನಡೀತಿದೆ ಅಲ್ಲ? ಮತ್ತೆ ಪ್ಲಾನ್ ಮಾಡಿರೋದು ಯಾರು? ಅರವಿಂದ್. ಇವತ್ತು ನಾವು ಮಾಡಿರೋ ಪ್ಲಾನ್ ಅನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಕರೋಡ್ಪತಿ ಆಗದನ್ನ ತಪ್ಸೋದಿಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನೊಂದು ಸ್ಟೆಪ್ ಅಷ್ಟೇ, ಅದಾದ್ಮೇಲೆ ನಾವೇ ಕಿಂಗ್ ಮೇಕರ್ ಆಗ್ಬೋದು. ಅದಾದ್ಮೇಲೆ ನಮ್ಮನ್ನ ಮುಟ್ಟೋದಿರ್ಲಿ, ಯಾರು ನಮ್ಮನ್ನ ನೋಡೋದಿಕ್ಕೂ ಸಾಧ್ಯ ಇಲ್ಲ. ನಾವೇ ನಂಬರ್ 1 ಆಗಿರ್ತೀವಿ.